ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಬ್ಬ ರಾಜಕಾರಣಿಯಲ್ಲ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಪಟ್ಟ ಕೂಡ ಇಲ್ಲ. ಆದ್ರೆ ಅವರ ಒಂದು ಆಲೋಚನೆ, ಒಂದು ಸಣ್ಣ ಆರಂಭ ಇಂದು ದೇಶದ ಅತೀ ದೊಡ್ಡ ಸರ್ಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿ 9,500ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಸಂಸ್ಥೆಯಾಗಿ ಬೆಳೆದಿದೆ. ಹೌದು ಸ್ನೇಹಿತರೆ, ನಾನು ಹೇಳ್ತಿರೋದು ಕೆನರಾ ಬ್ಯಾಂಕ್ನ ಸಂಸ್ಥಾಪಕ ಅಮ್ಮೆಂಬಳ ಸುಬ್ಬರಾವ್ ಪೈಯವರ ಪ್ರೇರಣಾದಾಯಕ ಆದರೆ ಹೆಚ್ಚು ಜನರಿಗೆ ಗೊತ್ತಿಲ್ಲದ ನಿಜವಾದ ಜೀವನಕಥೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಈ ಕಥೆಯಲ್ಲಿ ನಮ್ಮ ಕನ್ನಡಿಗರ ಹೆಮ್ಮೆ ಅಡಗಿದೆ. ಪ್ರಾರಂಭಿಕ ಜೀವನ. ಅಮ್ಮೆಂಬಳ ಸುಬ್ಬರಾವ್ ಪೈಯವರು 1852ರ ನವೆಂಬರ್ 19ರಂದು ಇಂದಿನ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ಜನಿಸಿದರು. ಅವಳ ತಂದೆ ಉಪೇಂದ್ರ ಪೈ ಆ ಕಾಲದ ಪ್ರಸಿದ್ಧ ಹಾಗೂ ಗೌರವಾನ್ವಿತ ವಕೀಲರು. ಬಾಲ್ಯದಿಂದಲೇ ಪೈಯವರು ಅಧ್ಯಯನದಲ್ಲಿ ಚುರುಕಾಗಿದ್ದರು. ಮಂಗಳೂರಿನ ಸರ್ಕಾರಿ ಹೈಸ್ಕೂಲ್ನಲ್ಲಿ ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA, ನಂತರ ಮದ್ರಾಸ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು. ಆ ಕಾಲದಲ್ಲಿ ಮದ್ರಾಸಿಗೆ ಹೋಗಿ ಓದುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಆದರೆ ಪೈಯವರಲ್ಲಿ ದೃಢ ಸಂಕಲ್ಪ, ಶಿಸ್ತು, ಸಮಾಜದ ಬಗ್ಗೆ ಕಾಳಜಿ ಈಗಾಗಲೇ ಬೆಳೆದಿತ್ತು. ವಕೀಲ ವೃತ್ತಿ ಮತ್ತು ಮನೋಭಾವದ ಬದಲಾವಣೆ. 1876ರಲ್ಲಿ ತಂದೆಯ ನಿಧನವಾದ ನಂತರ ಪೈಯವರು ಮಂಗಳೂರಿಗೆ ಮರಳಿ ವಕೀಲ ವೃತ್ತಿ ಆರಂಭಿಸುತ್ತಾರೆ. ಅತೀ ಕಡಿಮೆ ಸಮಯದಲ್ಲೇ ಅವರು ಯಶಸ್ವಿ, ವಿಶ್ವಾಸಾರ್ಹ, ಗೌರವಾನ್ವಿತ ವಕೀಲರಾಗ್ತಾರೆ. ಆದರೆ ಸ್ನೇಹಿತರೆ, ಇಲ್ಲೊಂದು ಮುಖ್ಯ ವಿಚಾರವಿದೆ. ಪೈಯವರು ಕೇವಲ ಹಣ ಗಳಿಸುವುದರಲ್ಲಿ ಎಂದಿಗೂ ತೃಪ್ತರಾಗಿರಲಿಲ್ಲ. ನ್ಯಾಯಾಲಯಕ್ಕೆ ಬರುವ ಬಡಜನರು, ರೈತರು, ಸಣ್ಣ ವ್ಯಾಪಾರಿಗಳು ಸಾಲಕ್ಕಾಗಿ ಸಾಲ ಕೊಡುವವರ ಬಳಿ ಹೋಗಿ ತಮ್ಮ ಬದುಕನ್ನೇ ಕಳೆದುಕೊಳ್ಳುತ್ತಿದ್ದ ದೃಶ್ಯ ಅವರ ಮನಸ್ಸನ್ನು ತುಂಬಾ ಕಾಡುತ್ತಿತ್ತು. ಅದೇ ಕ್ಷಣದಿಂದ ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಎಂಬ ಆಲೋಚನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಶಿಕ್ಷಣ ಕ್ಷೇತ್ರದ ಕ್ರಾಂತಿಕಾರಿ ಕೊಡುಗೆ. ಪೈಯವರಿಗೆ ಸ್ಪಷ್ಟ ನಂಬಿಕೆಯಿತ್ತು, ಶಿಕ್ಷಣವೇ ಸಮಾಜದ ಉನ್ನತಿಗೆ ಮೂಲ. ಆದ್ದರಿಂದಲೇ 1891ರಲ್ಲಿ ಮಂಗಳೂರಿನಲ್ಲಿ ಕೆನರಾ ಹೈಸ್ಕೂಲ್ ಸ್ಥಾಪಿಸಿದರು. ಆ ಶಾಲೆ ಸಾಮಾನ್ಯ ಜನರ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಆರಂಭವಾಯಿತು. ಇದಕ್ಕಿಂತ ದೊಡ್ಡ ಹೆಜ್ಜೆ ಎಂದರೆ 1894ರಲ್ಲಿ ಕೆನರಾ ಬಾಲಿಕೆಯರ ಹೈಸ್ಕೂಲ್ ಆರಂಭಿಸಿದರು. ಸ್ನೇಹಿತರೆ, ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆ ಅನ್ನೋದೇ ಒಂದು ಅಪರೂಪದ ವಿಚಾರ. ಆದರೆ ಪೈಯವರು ಸಮಾಜದ ಟೀಕೆ, ವಿರೋಧ ಎಲ್ಲವನ್ನೂ ಲೆಕ್ಕಿಸದೆ ಮಹಿಳಾ ಶಿಕ್ಷಣಕ್ಕೆ ದಾರಿ ತೆರೆದರು. ಇಷ್ಟೇ ಅಲ್ಲ, ಬಡ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣ ನಿಧಿಗಳನ್ನು ಸ್ಥಾಪಿಸಿದರು. ಕೆನರಾ ಬ್ಯಾಂಕ್ ಸ್ಥಾಪನೆಯ ಹಿಂದಿನ ನಿಜವಾದ ಕಾರಣ. ಸ್ನೇಹಿತರೆ, ಕೆನರಾ ಬ್ಯಾಂಕ್ ಯಾವುದೇ ಲಾಭಾಸಕ್ತಿಯಿಂದ ಹುಟ್ಟಿದ ಸಂಸ್ಥೆಯಲ್ಲ. 1906ರಲ್ಲಿ ಪೈಯವರು ಸ್ಥಾಪಿಸಿದ ಸಂಸ್ಥೆ ಕೆನರಾ ಹಿಂದೂ ಪರ್ಮನೆಂಟ್ ಫಂಡ್ ಲಿಮಿಟೆಡ್. ಈ ಸಂಸ್ಥೆಯ ಉದ್ದೇಶ ಒಂದೇ: ಬಡಜನರನ್ನು ಶೋಷಣೆಯಿಂದ ರಕ್ಷಿಸುವುದು. ಸಣ್ಣ ಮೊತ್ತದ ಉಳಿತಾಯ, ನ್ಯಾಯವಾದ ಬಡ್ಡಿದರ, ವಿಶ್ವಾಸದ ಮೇಲೆ ನಿಂತ ವ್ಯವಸ್ಥೆ. ಅದೇ ಸಂಸ್ಥೆ ಕಾಲಕ್ರಮೇಣ ಬೆಳೆದು ಇಂದು ಕೆನರಾ ಬ್ಯಾಂಕ್ ಆಗಿದೆ. ಇಂದು ಕೆನರಾ ಬ್ಯಾಂಕ್ ದೇಶದ ಪ್ರಮುಖ ಸರ್ಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿ 9,500ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದೆ. ಒಂದು ಸಣ್ಣ ಆಲೋಚನೆ ಇಷ್ಟು ದೊಡ್ಡ ಸಂಸ್ಥೆಯಾಗಿದ್ದು ಅದರ ಹಿಂದೆ ಇದ್ದದ್ದು ಪೈಯವರ ದೂರದೃಷ್ಟಿ. 1909ರ ಜುಲೈ 25ರಂದು ಅವರು ನಮ್ಮೆಲ್ಲರನ್ನೂ ಅಗಲಿದರು. ಆದ್ರ ಸ್ನೇಹಿತರೆ, ಅವರ ಶಿಕ್ಷಣ ಸಂಸ್ಥೆಗಳು, ಕೆನರಾ ಬ್ಯಾಂಕ್, ಸಮಾಜದ ಮೇಲೆ ಬೀರಿದ ಪ್ರಭಾವ ಇಂದಿಗೂ ಜೀವಂತವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿತ್ತಾ ಕೆನರಾ ಬ್ಯಾಂಕ್ ಕಟ್ಟಿದ್ದು ಒಬ್ಬ ಕನ್ನಡಿಗ ಅನ್ನೋದು? ಅಮ್ಮೆಂಬಳ ಸುಬ್ಬರಾವ್ ಪೈ ನಮಗೆ ಕಲಿಸೋ ಪಾಠ ಒಂದೇ: ದೊಡ್ಡ ಬದಲಾವಣೆ ದೊಡ್ಡ ಅಧಿಕಾರದಿಂದ ಅಲ್ಲ, ದೊಡ್ಡ ಹೃದಯದಿಂದ ಬರುತ್ತದೆ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನಿಜವಾದ ಪ್ರೇರಣಾದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.